ಎಲ್ಲರಿಗೂ ದತ್ತಾತ್ರೇಯ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಸೊ ಬನ್ನಿ ನೋಡೋಣ ದತ್ತರು ಏನು ಹೇಳ್ತಾರೆ ಅಂತ ನೋಡೋಣ. ಆ್ಯಕ್ಚುಲಿ ಗ್ರೂಪ್ ಥರ ಇಡೋಣ. ಇದು ಮೊದಲನೇದು, ಇದು ಎರಡನೇದು, ಓಕೆ, ಇದು ಮೂರನೇದು. ಅಗೇನ್ ಇಲ್ಲೊಂದು ಕಾರ್ಡ್ ಇದೆ. ಸೊ ಲೆಟ್ ಗೋ ಇದೆ. 13 ನಂಬರ್ ತುಂಬ ಇಂಪಾರ್ಟೆಂಟ್ ಇರಬಹುದು. ಸೊ ಇದನ್ನ ಯಾರಿಗೂ ಹಿಡ್ದಿರ ಹಾಗೆ ಯೋಚನೆ ಮಾಡೋಣ. ಲೆಟ್ ಗೋ ಅಂತ 3 ಇದಕ್ಕೂ ತಗೊಳ್ಳೋಣ. ನಗ್ನಗ್ತಾ ಇರಿ, ಎಲ್ಲವನ್ನು ಮರೆತು ಅನ್ನುವಂಥ ಸಂದೇಶ, ತಾಳ್ಮೆಯಿಂದ ಇರಿ ಅನ್ನುವಂಥ ಸಂದೇಶ. ಓಕೆ, ಸೊ ಇದನ್ನ ಹೀಗೆ ಇಡೋಣ. ಸೊ ಮೊದಲನೇದು, ಎರಡನೇದು, ಮೂರನೇದು. ಓಕೆ, ಟೇಕ್ ಯುವರ್ ಓನ್ ಟೈಮ್. ಮೊದಲನೇದು ನೋಡೋಣ. ಸೊ ದ ಮೋರ್ ಯು ಸಿಕ್ ಮೀ ಔಟ್ಸೈಡ್ ಆಫ್ ದ ಫರ್ದರ್ ಐ ಸೀಮ್ ಅಂತ ಇದೆ. ಟ್ರೂತ್ ಅಂತ ಇದೆ. ರಿಫ್ಲೆಕ್ಷನ್ ಅಂತ ಇದೆ. ಸೊ ಏನು ಬೇಕು ನಿಮಗೆ, ಏನನ್ನ ಹುಡುಕ್ತಾ ಇದ್ದೀರಾ, ಯಾಕೆ ಹುಡುಕ್ತಾ ಇದ್ದೀರಾ, ಈ ಹುಡುಕಾಟ ಯಾಕೆ, ಈ ಒಂದು ಸತ್ಯ ತಿಳ್ಕೊಂಡ್ಮೇಲೆ ಹೇಗೆ ರಿಯಾಕ್ಟ್ ಮಾಡ್ತೀರಾ ಅನ್ನುವಂಥ ಸಂದೇಹ ಕೆಲವ್ರಿಗೆ ಇದೆ, ಅಥವಾ ನಿಮ್ಮ ಗುರುಗಳಿಗೆ ಇದೆ. ನಿಮ್ಗೇನೋ ಸತ್ಯ ಗೊತ್ತಾಗತ್ತೆ. ಆ ಸತ್ಯ ಗೊತ್ತಾದ ಮೇಲೆ ನಿಮ್ಮ ಲೈಫ್ ಹೇಗಿರಬಹುದು ಅನ್ನುವಂಥದ್ದು. ಜೊತೆಗೆ ನೀವೆಲ್ಲೋ ಹುಡುಕ್ತಾ ಇದ್ದೀರಾ, ಅಲ್ಲಿಲ್ಲ ಭಗವಂತ, ಇಲ್ಲಿಲ್ಲ ಅಂತ. ಬಟ್ ಇಲ್ಲಿ ನಿಮ್ಮೊಳಗೆ ಇರುವಂಥ ಸತ್ಯನ ನೀವು ತಿಳ್ಕೊಳ್ಳಿ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ನಿಮ್ಮ ಲೈಫಲ್ಲಿ ಈ ರಿಫ್ಲೆಕ್ಷನ್ ಏನಾಗ್ತಾ ಇದೆ, ಇದಕ್ಕೆ ಕಾರಣ ಏನು ಅನ್ನುವಂಥ ಸತ್ಯ ಕೂಡ ನಿಮಗೆ ಗೊತ್ತಾಗುತ್ತೆ ಅನ್ನುವಂಥದ್ದು ಇದೆ. 44 ನಂಬರ್ ಇಂಪಾರ್ಟೆಂಟು. ಜೊತೆಗೆ 9ನೇ ತಿಂಗಳು ಏನೋ ಸಮಥಿಂಗ್ ಆ ಥರ, 9 ಮಂತು, 9th ಮಂತು ಆ ಥರ ಏನೋ ಇದೆ ಇಲ್ಲಿ. ಸದ್ಯಕ್ಕೆ ನಿಮ್ಮ ಜೀವನದಲ್ಲಿ ಒಂದು ಪರಮ ಸತ್ಯನ ತಿಳ್ಕೊಂಡು ಹೇಗೆ ರಿಯಾಕ್ಟ್ ಮಾಡ್ತೀರಾ ಅನ್ನೋವಂಥದ್ದೇ ಮುಂದಿನ ಪ್ರಶ್ನೆ. ಜೊತೆಗೆ ಯಾವಾಗಲೂ ನಿನ್ನ ಜೊತೆನೇ ಇರ್ತೀನಿ, ಅಲ್ಲಿ ಇಲ್ಲಿ ಹುಡುಕ್ಬಿಡ ನನ್ನನ್ನು, ನಾನು ನಿನ್ನೊಳಗೆ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಗುರುಗಳು. ಸೊ ಹಾಗಾಗಿ ನಿಮ್ಮಿಷ್ಟ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ, ಡ್ಯುಯಾಲಿಟಿ ಇದೆ. ಟ್ರಸ್ಟ್ ಇನ್ ಫುಲ್ಲಿ ಗುರು ಅಂತ ಇದೆ. ಸರ್ವಿಂಗ್ ಅದರ್ಸ್ ಯು ಸರ್ವ್ ಮೀ ಅಂತ ಇದೆ. ಸೊ ಫಿಂಡ್ ದ ಲೈಟ್ ವಿತಿನ್ ಅಂತ ಇದೆ. 11 ನಂಬರ್ ತುಂಬ ಇಂಪಾರ್ಟೆಂಟ್. ಸೊ ಟ್ವಿನ್ ಫ್ಲೇಮ್, ಸೋಲ್ಮೇಟ್ ಎನರ್ಜಿ ಇಲ್ಲಿ ಇದೆ. ಜೊತೆಗೆ ನಂಬಿ ಪರಿಪೂರ್ಣವಾಗಿ ಗುರುಗಳನ್ನ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಹುಣ್ಣಿಮೆ ಇರುವಂಥದ್ದು ಮತ್ತು ದತ್ತಾತ್ರೇಯರ ಜಯಂತಿ ಇರುವಂಥದ್ದು ಎಲ್ಲವೂ ಕೂಡ ವಿಶೇಷವಾಗಿ ನಿಮಗೆ ಒಂದು ಬೆಳಕಿನ ಹುಡುಕಾಟದಲ್ಲಿ, ಬೆಳದಿಂಗಳ ಹುಡುಕಾಟದಲ್ಲಿ ಸಮಯ ವ್ಯರ್ಥ ಮಾಡಬೇಡಿ. ಕಾಡು ಬೆಳದಿಂಗಳನ್ನ ಹುಡುಕ್ತಾ ಇದ್ದೀರಾ. ಎರಡೊಂದು ನಿರ್ಧಾರದಲ್ಲಿ ತೊಳಲಾಡ್ತಿದ್ದೀರಾ. ಒಂದು ಸರಿಯಾದ ಆಯ್ಕೆನ ಮಾಡ್ಕೊಳ್ಳಿ, ಒಂದು ಸರಿಯಾದ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಇದೆ. ನೀವು ಇನ್ನೊಬ್ಬರಿಗೆ ಸಹಾಯ ಮಾಡಿದ್ದೆ ಆದರೆ, ಇನ್ನೊಬ್ಬರಿಗೆ ಒಳಿತಾಗೋ ಹಾಗೆ ನೀವು ಬದುಕಿದ್ದೆ ಆದರೆ, ಅದು ನನ್ನ ಒಳಿತಿಗೋಸ್ಕರ, ನೀವು ನನ್ನ ಸೇವೆ ಮಾಡಿದಾಗೆ ನೀವು ಆ ರೀತಿ ನಾನು ತೃಪ್ತಿ ಪಡ್ತೀನಿ ಅನ್ನುವಂಥದ್ದು ಇಲ್ಲಿ ಇದೆ. ಸದ್ಯಕ್ಕೆ ಒಂದು ಮೂಡ್ ಸ್ವಿಂಗ್ಸಿಂದ ಮಾಡಬೇಡ್ವಾ ಅನ್ನುವಂಥ ಗೊಂದಲದಿಂದ ಹೊರಗೆ ಬನ್ನಿ. ಸೊ ಯಾರಿಗಾದರೂ ಸಹಾಯ ಮಾಡಬೇಕು ಅಂದರೆ ಲಾಭ ನಷ್ಟ ನೆಕ್ಸ್ಟು. ಸೊ ಸಹಾಯ ಮಾಡಬೇಕು ಅನ್ಸಿದ್ರೆ ಮಾಡಿಬಿಡಿ ಅನ್ನುವಂಥದ್ದು ಇದೆ. ಫಿಂಡ್ ದ ಲೈಟ್ ವಿತಿನ್, ಇದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ಮೂರನೇದು ಯಾರಿಗೆ ಸಿಕ್ಕಿದೆ, ಪ್ರಿಸರ್ವೆನ್ಸ್ ಇದೆ, ಪರ್ಸ್ನಲ್ ಗ್ರೋತ್ ಇದೆ, ಮಿರಾಕಲ್ ಇದೆ. 12 ನಂಬರ್ ತುಂಬ ಇಂಪಾರ್ಟೆಂಟ್ ಇರಬಹುದು. ಜೊತೆಗೆ ನಿಮ್ಮದು ಫ್ಯೂಚರ್ ಏನಿದೆ ಅದು ಆಲ್ರೆಡಿ ರಿಸರ್ವ್ಡ್ ಆಗಿದೆ ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿದೆ ನಿಮ್ಮ ಫ್ಯೂಚರು. ಜೊತೆಗೆ ನೀವು ಕೂಡ ಪರ್ಸ್ನಲಿ ತುಂಬ ಬೆಳಿತೀರ. ಅದು ಫೈನಾನ್ಷಿಯಲ್ ವಿಚಾರವಾಗಿ ಆಗಿರಲಿ, ಬಿಸ್ನೆಸ್ ವಿಚಾರವಾಗಿ ಆಗಿರಲಿ, ತುಂಬಾ ಹೆಚ್ಚಿನ ಅನುಕೂಲಗಳು ಬರುತ್ತೆ. ಏನೋ ಒಂದು ಮಿರಾಕಲ್ ರೀತಿ ನಿಮ್ಮ ಜೀವನ ಬದಲಾಗತ್ತೆ. ಸ್ವಲ್ಪ ತಾಳ್ಮೆಯಿಂದ ಇರಿ ಅನ್ನುವಂಥದ್ದು ಇಲ್ಲಿ ಇದೆ. ಸೊ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ. ಸೊ ಹಳೆಯ ವ್ಯಕ್ತಿತ್ವ ಹೋಗಿ ಹೊಸ ವ್ಯಕ್ತಿತ್ವ ಬರುತ್ತೆ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿರುವಂಥ ನೆಗೆಟಿವಿಟಿ ದೂರ ಆಗತ್ತೆ.
ಗುರುದೇವದತ್ತ ದತ್ತಾತ್ರೇಯರ ಆಶೀರ್ವಾದ, ತ್ರಿಮೂರ್ತಿಗಳ ಆಶೀರ್ವಾದ ನಮ್ಮೆಲ್ಲರ ಮೇಲೂ ಇರಲಿ ಅಂತ ಹಾರೈಸ್ತೀನಿ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.